ಬೆಂಗಳೂರಿನಲ್ಲಿ ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿರುವಂತಹ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಬಸ್ ಹರಿದ ಪರಿಣಾಮ ಇಬ್ಬರು ಮಕ್ಕಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಕೂಲ್ ಬಸ್ ಹರಿದು ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ನಡೆದಿರುವಂತಹ ಅಪಘಾತ, ಮಕ್ಕಳ ಮೇಲೆ ಹರಿದ ಬಸ್, ಇಬ್ಬರು ಮಕ್ಕಳು ಸಾವು. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ, ಕೆಳಗೆ ಬಿದ್ದ ಇಬ್ಬರು ಮಕ್ಕಳ ಮೇಲೆ ಸ್ಕೂಲ್ ಬಸ್ ಹರಿದಿದೆ. ಗಂಭೀರವಾಗಿ ಗಾಯಗೊಂಡಂತಹ ಮಕ್ಕಳು ಆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ದುರ್ಘಟನೆಯಲ್ಲಿ 4 ವರ್ಷ ಹಾಗೂ 2 ವರ್ಷದ ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಥಳಕ್ಕೆ ಉತ್ತರ ವಿಭಾಗದ ಸಂಚಾರ್ ಪೊಲೀಸ್ ಡಿಸಿಪಿ ಅವರು ಭೇಟಿಯನ್ನ ನೀಡಿದ್ದಾರೆ. ಬಹಳ ಬೇಸರದ ವಿಚಾರ ನೋಡಿ. ಬಹಳ ಜಾಗೃತರಾಗಿರಬೇಕು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬರುವಾಗ ಈ ಸ್ಕೂಲ್ ಬಸ್ ಅವರು ಕೂಡ ಅಷ್ಟೇ, ತಮ್ಮ ಬಸ್ಸಲ್ಲೂ ಮಕ್ಕಳಿರ್ತಾರೆ. ಅದನ್ನ ಮರೆತು ಎರಾಬೇರಿಯಾಗಿ ಗಾಡಿ ಓಡಿಸೋದಂದ್ರೆ ಯಾವ ಲೆಕ್ಕ ಇದು? ಸದ್ಯಕ್ಕೆ ಹೆಂಗೈತೆ ಪೊಸಿಷನ್ ಅಂತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಯಾರ ತಪ್ಪಿಲ್ಲಿ, ಏನಾಯ್ತು? ಈಗಾಗಲೇ ಏನು ಬಸ್ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಟೂ ವೀಲರ್ನ ಮಹಿಳೆ ಎಂದರೆ ಅವರು ಮಕ್ಕಳನ್ನ ಕರ್ಕೊಂಡು ಬಂದುವಂತಹ ಸಂದರ್ಭದಲ್ಲಿ ಹೊಡೆದಿರುವಂತದ್ದು. ಈ ಸದ್ಯ ಯಾರದ್ದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಪರಿಶೀಲಿಸುವಂತಹ ಒಂದು ಕೆಲಸಗಳನ್ನ ಹೆಣ್ಣೂರು ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಸದ್ಯ ಸ್ಕೂಲ್ ಬಸ್ ಟರ್ನ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಂದು ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ 3 ಜನ ಅಂದ್ರೆ ತಾಯಿ ಜೊತೆ ಸೇರಿ 3 ಜನ ನೆಲಕ್ಕೆ ಬೀಳ್ತಾರೆ. ಕಾರಿಗೆ ತಲೆ ಹೊಡೆದಂತಹ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಮಕ್ಕಳು ಸಾವನ್ನಪ್ಪಿದ್ರೆ. ಇನ್ನು ತಾಯಿ ಏನಿದ್ರೆ ಆಕೆಗೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿರುವಂತಹ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಬಸ್ ಹರಿದ ಪರಿಣಾಮ ಇಬ್ಬರು ಮಕ್ಕಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಕೂಲ್ ಬಸ್ ಹರಿದು ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ನಡೆದಿರುವಂತಹ ಅಪಘಾತ, ಮಕ್ಕಳ ಮೇಲೆ ಹರಿದ ಬಸ್, ಇಬ್ಬರು ಮಕ್ಕಳು ಸಾವು. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ, ಕೆಳಗೆ ಬಿದ್ದ ಇಬ್ಬರು ಮಕ್ಕಳ ಮೇಲೆ ಸ್ಕೂಲ್ ಬಸ್ ಹರಿದಿದೆ. ಗಂಭೀರವಾಗಿ ಗಾಯಗೊಂಡಂತಹ ಮಕ್ಕಳು ಆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ದುರ್ಘಟನೆಯಲ್ಲಿ 4 ವರ್ಷ ಹಾಗೂ 2 ವರ್ಷದ ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಥಳಕ್ಕೆ ಉತ್ತರ ವಿಭಾಗದ ಸಂಚಾರ್ ಪೊಲೀಸ್ ಡಿಸಿಪಿ ಅವರು ಭೇಟಿಯನ್ನ ನೀಡಿದ್ದಾರೆ. ಬಹಳ ಬೇಸರದ ವಿಚಾರ ನೋಡಿ. ಬಹಳ ಜಾಗೃತರಾಗಿರಬೇಕು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬರುವಾಗ ಈ ಸ್ಕೂಲ್ ಬಸ್ ಅವರು ಕೂಡ ಅಷ್ಟೇ, ತಮ್ಮ ಬಸ್ಸಲ್ಲೂ ಮಕ್ಕಳಿರ್ತಾರೆ. ಅದನ್ನ ಮರೆತು ಎರಾಬೇರಿಯಾಗಿ ಗಾಡಿ ಓಡಿಸೋದಂದ್ರೆ ಯಾವ ಲೆಕ್ಕ ಇದು? ಸದ್ಯಕ್ಕೆ ಹೆಂಗೈತೆ ಪೊಸಿಷನ್ ಅಂತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಯಾರ ತಪ್ಪಿಲ್ಲಿ, ಏನಾಯ್ತು? ಈಗಾಗಲೇ ಏನು ಬಸ್ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಟೂ ವೀಲರ್ನ ಮಹಿಳೆ ಎಂದರೆ ಅವರು ಮಕ್ಕಳನ್ನ ಕರ್ಕೊಂಡು ಬಂದುವಂತಹ ಸಂದರ್ಭದಲ್ಲಿ ಹೊಡೆದಿರುವಂತದ್ದು. ಈ ಸದ್ಯ ಯಾರದ್ದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಪರಿಶೀಲಿಸುವಂತಹ ಒಂದು ಕೆಲಸಗಳನ್ನ ಹೆಣ್ಣೂರು ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಸದ್ಯ ಸ್ಕೂಲ್ ಬಸ್ ಟರ್ನ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಂದು ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ 3 ಜನ ಅಂದ್ರೆ ತಾಯಿ ಜೊತೆ ಸೇರಿ 3 ಜನ ನೆಲಕ್ಕೆ ಬೀಳ್ತಾರೆ. ಕಾರಿಗೆ ತಲೆ ಹೊಡೆದಂತಹ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಮಕ್ಕಳು ಸಾವನ್ನಪ್ಪಿದ್ರೆ. ಇನ್ನು ತಾಯಿ ಏನಿದ್ರೆ ಆಕೆಗೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿರುವಂತಹ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಬಸ್ ಹರಿದ ಪರಿಣಾಮ ಇಬ್ಬರು ಮಕ್ಕಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಕೂಲ್ ಬಸ್ ಹರಿದು ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ನಡೆದಿರುವಂತಹ ಅಪಘಾತ,
ಮಕ್ಕಳ ಮೇಲೆ ಹರಿದ ಬಸ್, ಇಬ್ಬರು ಮಕ್ಕಳು ಸಾವು. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ, ಕೆಳಗೆ ಬಿದ್ದ ಇಬ್ಬರು ಮಕ್ಕಳ ಮೇಲೆ ಸ್ಕೂಲ್ ಬಸ್ ಹರಿದಿದೆ. ಗಂಭೀರವಾಗಿ ಗಾಯಗೊಂಡಂತಹ ಮಕ್ಕಳು ಆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ದುರ್ಘಟನೆಯಲ್ಲಿ 4 ವರ್ಷ ಹಾಗೂ 2 ವರ್ಷದ ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಥಳಕ್ಕೆ ಉತ್ತರ ವಿಭಾಗದ ಸಂಚಾರ್ ಪೊಲೀಸ್ ಡಿಸಿಪಿ ಅವರು ಭೇಟಿಯನ್ನ ನೀಡಿದ್ದಾರೆ. ಬಹಳ ಬೇಸರದ ವಿಚಾರ ನೋಡಿ, ಬಹಳ ಜಾಗೃತರಾಗಿರ್ಬೇಕು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬರುವಾಗ ಈ ಸ್ಕೂಲ್ ಬಸ್ ಅವರು ಕೂಡ ಅಷ್ಟೇ, ತಮ್ಮ ಬಸ್ಸಲ್ಲೂ ಮಕ್ಕಳಿರ್ತಾರೆ, ಅದನ್ನ ಮರೆತು ಎರಾಬೇರಿಯಾಗಿ ಗಾಡಿ ಓಡಿಸೋದಂದ್ರೆ ಯಾವ ಲೆಕ್ಕ ಇದು? ಸದ್ಯಕ್ಕೆ ಹೆಂಗೈತೆ ಪೊಸಿಷನ್ ಅಂತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಯಾರ ತಪ್ಪಿಲ್ಲಿ, ಏನಾಯ್ತು? ಈಗಾಗಲೇ ಏನು ಬಸ್ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಟೂ ವೀಲರ್ನಂತಹ ಮಹಿಳೆ ಇದ್ದಾರೆ, ಅವರು ಮಕ್ಕಳನ್ನ ಕರ್ಕೊಂಡ್ ಬಂದುವಂತಹ ಸಂದರ್ಭದಲ್ಲಿ ಹೊಡೆದಿರುವಂತದ್ದು. ಈ ಒಂದು ಪ್ರಕಾರ ಸದ್ಯ ಯಾರದ್ದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಪರಿಶೀಲಿಸುವಂತಹ ಒಂದು ಕೆಲಸಗಳನ್ನ ಹೆಣ್ಣೂರು ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಸದ್ಯ ಸ್ಕೂಲ್ ಬಸ್ ಟರ್ನ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಂದು ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ 3 ಜನ, ಅಂದ್ರೆ ತಾಯಿ ಜೊತೆ ಸೇರಿ 3 ಜನ ನೆಲಕ್ಕೆ ಬೀಳ್ತಾರೆ. ಕಾರಿಗೆ ತಲೆ ಹೊಡೆದಂತಹ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಮಕ್ಕಳು ಸಾವನ್ನಪ್ಪಿದ್ರೆ. ಇನ್ನು ತಾಯಿ ಏನಿದ್ರೆ ಆಕೆಗೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿರುವಂತಹ ಘಟನೆ ನಡೆದಿದೆ. ಮಕ್ಕಳ ಮೇಲೆ ಬಸ್ ಹರಿದ ಪರಿಣಾಮ ಇಬ್ಬರು ಮಕ್ಕಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಕೂಲ್ ಬಸ್ ಹರಿದು ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಕೂಲ್ ಬಸ್ ಮತ್ತು ಬೈಕ್ ನಡುವೆ ನಡೆದಿರುವಂತಹ ಅಪಘಾತ, ಮಕ್ಕಳ ಮೇಲೆ ಹರಿದ ಬಸ್, ಇಬ್ಬರು ಮಕ್ಕಳು ಸಾವು. ಹೆಣ್ಣೂರು ಸಂಚಾರಿ ಠಾಣೆಯ ಥಣಿಸಂದ್ರ ಬಳಿ ನಡೆದಿರುವಂತಹ ಘಟನೆ ಇದು. ಬೈಕಲ್ಲಿ ಮಕ್ಕಳನ್ನ ಕೂರಿಸಿಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಸ್ಕೂಲ್ ಬಸ್ ಟರ್ನ್ ಮಾಡಿಕೊಳ್ಳುವಾಗ ಬೈಕ್ಗೆ ಡಿಕ್ಕಿ, ಕೆಳಗೆ ಬಿದ್ದ ಇಬ್ಬರು ಮಕ್ಕಳ ಮೇಲೆ ಸ್ಕೂಲ್ ಬಸ್ ಹರಿದಿದೆ. ಗಂಭೀರವಾಗಿ ಗಾಯಗೊಂಡಂತಹ ಮಕ್ಕಳು ಆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ದುರ್ಘಟನೆಯಲ್ಲಿ 4 ವರ್ಷ ಹಾಗೂ 2 ವರ್ಷದ ಮಕ್ಕಳು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಸ್ಥಳಕ್ಕೆ ಉತ್ತರ ವಿಭಾಗದ ಸಂಚಾರ್ ಪೊಲೀಸ್ ಡಿಸಿಪಿ ಅವರು ಭೇಟಿಯನ್ನ ನೀಡಿದ್ದಾರೆ. ಬಹಳ ಬೇಸರದ ವಿಚಾರ ನೋಡಿ, ಬಹಳ ಜಾಗೃತರಾಗಿರ್ಬೇಕು. ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಬರುವಾಗ ಈ ಸ್ಕೂಲ್ ಬಸ್ ಅವರು ಕೂಡ ಅಷ್ಟೇ, ತಮ್ಮ ಬಸ್ಸಲ್ಲೂ ಮಕ್ಕಳಿರ್ತಾರೆ, ಅದನ್ನ ಮರೆತು ಎರಾಬೇರಿಯಾಗಿ ಗಾಡಿ ಓಡಿಸೋದಂದ್ರೆ ಯಾವ ಲೆಕ್ಕ ಇದು? ಸದ್ಯಕ್ಕೆ ಹೆಂಗೈತೆ ಪೊಸಿಷನ್ ಅಂತ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಈಗ ಫೋನ್ ಸಂಪರ್ಕದಲ್ಲಿ. ಅಭಿಷೇಕ್, ಯಾರ ತಪ್ಪಿಲ್ಲಿ, ಏನಾಯ್ತು? ಈಗಾಗಲೇ ಏನು ಬಸ್ ಬರುವಂತಹ ಸಂದರ್ಭದಲ್ಲಿ ಏಕಾಏಕಿ ಟೂ ವೀಲರ್ನಂತಹ ಮಹಿಳೆ ಇದ್ದಾರೆ, ಅವರು ಮಕ್ಕಳನ್ನ ಕರ್ಕೊಂಡ್ ಬಂದುವಂತಹ ಸಂದರ್ಭದಲ್ಲಿ ಹೊಡೆದಿರುವಂತದ್ದು. ಈ ಒಂದು ಪ್ರಕಾರ ಸದ್ಯ ಯಾರದ್ದು ತಪ್ಪು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಸಿಸಿಟಿವಿಗಳನ್ನ ಪರಿಶೀಲಿಸುವಂತಹ ಒಂದು ಕೆಲಸಗಳನ್ನ ಹೆಣ್ಣೂರು ಸಂಚಾರಿ ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ಸದ್ಯ ಸ್ಕೂಲ್ ಬಸ್ ಟರ್ನ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ನಡೆದಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಂದು ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ 3 ಜನ, ಅಂದ್ರೆ ತಾಯಿ ಜೊತೆ ಸೇರಿ 3 ಜನ ನೆಲಕ್ಕೆ ಬೀಳ್ತಾರೆ. ಕಾರಿಗೆ ತಲೆ ಹೊಡೆದಂತಹ ಒಂದು ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಮಕ್ಕಳು ಸಾವನ್ನಪ್ಪಿದ್ರೆ. ಇನ್ನು ತಾಯಿ ಏನಿದ್ರೆ ಆಕೆಗೆ. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.